ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 28/1/2026 SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ಗಣಿತದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಸೊ ಮೊದಲ ಪ್ರಶ್ನೆ ಇತ್ತು, 3 ಮತ್ತು 5ರ ಮಸ ಎಷ್ಟು ಅಂತ ಕೇಳಿದರು. ಸೊ 3 ಮತ್ತು 5ರ ಮಸ ಬಂದುಬಿಟ್ಟು ಒಂದೇ ಅಂತ ಬರ್ತದೆ, ಲಸ ಬಂದರೆ 15 ಅಂತ ಬರ್ತದೆ, ಅದು ಕೂಡ ಗೊತ್ತಿರಲಿ. ಪ್ರಶ್ನೆ 2, ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರು. ಸೊ ಒಟ್ಟಾರೆ ಎಕ್ಸ್ ಅಕ್ಷದಲ್ಲಿ ಆ ಒಂದು ವಿಭಾಜಕ ರೇಖೆ ಎಷ್ಟು ಸರಿ ಟಚ್ ಆಗಿದೆ ಅಂತ ನೋಡಬೇಕಾಗಿತ್ತು. ಸೊ ನಿಮಗೆ ಗೊತ್ತಿರ್ಬೋದು, ಇದು 1, 2, 3, 4. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 4. ಮುಂದಿನ ಪ್ರಶ್ನೆ, a1x + b1y + c1 = 0, a2x + b2y + c2 = 0. ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಅನನ್ಯ ಪರಿಹಾರ ಹೊಂದಿದ್ದರೆ ಸರಿಯಾದ ಸಂಬಂಧ ಅಂತ ಕೇಳಿದರು. ಅನನ್ಯ ಪರಿಹಾರ ಅಂತ ಕೇಳಿದರು. ಸೊ ಆಪ್ಷನ್ ಎ, a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕೊಟ್ಟವುಗಳಲ್ಲಿ ಯಾವುದು ಸಮಾಂತರ ಶ್ರೇಣಿ ಅಂತ ಕೇಳಿದರು. ಸೊ ಆಪ್ಷನ್ ಡಿ ಅದ 5, 9, 13 ಮತ್ತು 17. ಇನ್ನು ವರ್ಗಾಂತರದ ಮಧ್ಯಾಂಕದ ವರ್ಗಾಂತರ ಎಷ್ಟಿದೆ ಅಂತ ಕೇಳಿದರು. ಸೊ ಇದರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಸಂಚಿತ ಆವೃತ್ತಿ ಅಂತ ಕೊಟ್ಟಿದ್ದಾರೆ. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ ಸಿ, 20 ರಿಂದ 30 ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕು. 6ನೇ ಪ್ರಶ್ನೆ, cot A = 3 tan A ಆದರೆ ಕೋನ ಎನ ಅಳತೆ ಎಷ್ಟಾಗ್ತದೆ ಅಂತ ಕೇಳಿದರು. 30 ಡಿಗ್ರಿ, ಆಪ್ಷನ್ ಡಿ. ಇನ್ನು P -4 -5 ಬಿಂದುವಿನಿಂದ ಎಳೆದ ಲಂಬ ಎಕ್ಸ್ ಅಕ್ಷವನ್ನು ಕ್ಯೂ ಬಿಂದುವಿನಲ್ಲಿ ಛೇದಿಸ್ತದೆ. ಹಾಗಾದರೆ ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು ಯಾವುವು ಅಂತ ಕೇಳಿದ್ದಾರೆ. ಸೊ -4 ಮತ್ತು 0 ಅನ್ನೋದು ಉತ್ತರ. ಇನ್ನು 6 ಮತ್ತು -1 ಮೂಲಗಳಾಗಿರುವ ವರ್ಗ ಸಮೀಕರಣ ಯಾವುದು ಅಂತ ಕೇಳಿದರು. x² - 5x - 6 = 0. ಇನ್ನು ಮುಂದಿನ ಪ್ರಶ್ನೆ, 2 ಚರಾಕ್ಷರವುಳ್ಳ ರೇಖಾತ್ಮಕಗಳ ಸಮೀಕರಣಗಳ ಜೋಡಿ ಅಸ್ಥಿರವಾಗಿದ್ದರೆ ಅವು ಎಷ್ಟು ಪರಿಹಾರವನ್ನು ಹೊಂದುತ್ತವೆ ಅಂತ ಕೇಳಿದರು. ಸೊ ಅವುಗಳು ಪರಿಹಾರಗಳನ್ನೇ ಹೊಂದೋದಿಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್, ಎಸ್ ಚಿತ್ರದಲ್ಲಿ ಡಿ ಸಮಾಂತರ ಬಿ ಸಿ ಅದ, ಓಕೆನಾ. ಇನ್ನು ಎ ಡಿ 2 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿ ಡಿ 6 ಸೆಂಟಿಮೀಟರ್ ಇದೆ. ಹಾಗಾದರೆ ಸೊ ನೀವೇನು ಮಾಡಬೇಕಾಗಿತ್ತು, ಡಿ ಇ ಅನುಪಾತ ಬಿ ಸಿಯನ್ನು ಕಂಡುಹಿಡಲಿಕ್ಕೆ ಕೇಳಿದರು. ಸೊ ಇದನ್ನು ವೆರಿ ಸಿಂಪಲ್ಲಾಗಿ ನೀವು ಬಿಡಿಸ್ಬೋದು. ಸೊ ಯಾವ ಥರನಾಗಿ ಬಿಡಿಸ್ತೀರಿ ಅಂತಂದರೆ, ಆಪ್ಷನ್ ಎ ಡಿ ಸಮಾಂತರ ಎ ಬಿ 2:8 ಆದರೆ ಸೊ ಡಿ ಇ ಸಮಾಂತರ ಬಿ ಸಿ 1:4 ಆಗಿರುತ್ತೆ. ಇನ್ನು ಒಂದು ಸಿಲಿಂಡರಿನ ಪಾದದ ಪರಿಧಿ 10 ಸೆಂಟಿಮೀಟರ್, ಎತ್ತರ 25 ಸೆಂಟಿಮೀಟರ್. ಹಾಗಾದರೆ ಪಾರ್ಶ್ವ ಮೇಲ್ಮೈನ ವಿಸ್ತೀರ್ಣವನ್ನು ಕಂಡುಹಿಡಿರಿ. ಸೊ ವೆರಿ ಸಿಂಪಲ್ ಅದ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ 2πr/h. ಆಲ್ರೆಡಿ ನಿಮಗೆ ಹೆಚ್ಚು ಕೊಟ್ಟಿದ್ದಾರೆ. ಓಕೆ, 10 ಸೆಂಟಿಮೀಟರ್ ಇದೆ, 2πr 10 ಸೆಂಟಿಮೀಟರ್ ಇದೆ. ಸೊ 10 × 25 ಮಾಡಿದರೆ 250 cm² ಅನ್ನೋದನ್ನು ಬರೆದ್ರೆ ಸಾಕು. ಇನ್ನು ಸಂಭವನೀಯತೆಗೆ ಸಂಬಂಧಿಸಿದಂತೆ P(e) = P(e') ಬೆಲೆಯನ್ನು ಕಂಡಿರಿ ಅಂತ ಕೇಳಿದರು. ಸೊ ಏನಾಗ್ತದಪ್ಪ ಅಂದರೆ ವೆರಿ ಸಿಂಪಲ್ ಆನ್ಸರ್, 20 P(e) + P(e') ಬೆಲೆ 1 ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೀವು ಕೊಡಬೇಕು. ಇನ್ನು ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದ 4ನೇ ಪದಕ್ಕಿಂತ 12ರಷ್ಟು ಹೆಚ್ಚಾಗಿದ್ದರೆ 4ನೇ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿರಿ. ಸೊ ಬರ್ಕೊಡ್ರಿ, A7 = A4 + 12, A + 6D = A + 3D + 12. ಸೊ 6D - 3D = 12. ಸೊ D = 12/3 ಅಂದರೆ 4 ಅನ್ನೋದೇ ಉತ್ತರ ಬಂತು. ಮುಂದಿನ ಪ್ರಶ್ನೆ, ಎಸ್ ಏನಾಗಿತ್ತಂದರೆ ಪ್ರಶ್ನೆ, ಕೊಟ್ಟಿರೋ ಚಿತ್ರದಲ್ಲಿ R ತ್ರಿಜ್ಯ L ಓರೆ ಎತ್ತರಿರುವ ಒಂದು ಶಂಕುವನ್ನು R ತ್ರಿಜ್ಯವಿರುವ ಅರ್ಧಗೋಳದ ಮೇಲೆ ಇಟ್ಟಿದ್ದಾರೆ. ಹಾಗಾದರೆ ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವನ್ನು ಬರೀರಿ ಅಂತ ಕೇಳಿದರು. πRL + 2πr² ಇಸ್ ದ ರೈಟ್ ಆನ್ಸರ್. ಇನ್ನು ತ್ರಿಭುಜ ABC ಸಮರೂಪ ತ್ರಿಭುಜ PQR, BC ಮತ್ತು QR ಅನುರೂಪ ಬಾಹುಗಳು. ಕೋನ B 80 ಡಿಗ್ರಿ, ಕೋನ C 40 ಡಿಗ್ರಿ ಆದರೆ ಕೋನ P ನ ಅಳತೆಯನ್ನು ಕೇಳಿದರು. ಸೊ ಕೋನ P = ಕೋನ A 180 ಡಿಗ್ರಿಯಲ್ಲಿ 80 ಡಿಗ್ರಿ ಮತ್ತು 40 ಡಿಗ್ರಿಯನ್ನು ಕಳೀರಿ. ಸೊ 180ರಲ್ಲಿ 120 ಕಳೆದ್ರೆ 60 ಬರ್ತದೆ. 60 ಡಿಗ್ರಿ ಅನ್ನೋದೇ ಕೋನ P ನ ಅಳತೆ. ಇನ್ನು P(x) = x² + 3x + k. ಈ ಬಹುಪದೋಕ್ತಿಯ ಶೂನ್ಯತೆಗಳು ಪರಸ್ಪರ ವ್ಯುತ್ಕ್ರಮಗಳಾದರೆ k ನ ಬೆಲೆಯನ್ನು ಕೇಳಿದರು. ಸೊ k ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ 1 ಅಂತಕ್ಕಂಥದ್ದು ಉತ್ತರ ಇತ್ತು. ನೋಡಿ, ಒಂದು ಸಮಾಂತರ ಶ್ರೇಣಿಯಲ್ಲಿ S20 ಎಷ್ಟಿದೆಪ್ಪ ಅಂತಂದರೆ 820 ಇದೆ, A20 79 ಇದೆ. ಮೊದಲ ಪದವನ್ನು ಕಂಡುಹಿಡಿಯಬೇಕು.
ಅವಾಗ ನೀವು ಇಲ್ಲಿ ಏನು ಬರಬೇಕಂದ್ರೆ ಎಸ್ ಎನ್ ಇಜ್ಕೊಲ್ ಟು ಎನ್ ಡಿವೈಡೆಡ್ ಬೈ 2 ಎ ಪ್ಲಸ್ ಎ ಎನ್ ಅಂತಕ್ಕಂಥ ಸೂತ್ರವನ್ನು ಹಾಕಬೇಕು. ಸೊ 3 ಅಂತಕ್ಕಂಥ ಉತ್ತರವನ್ನು ತೋರಿಸ್ಬೇಕು. 201 ಮತ್ತು 401 ನಡುವಿನ 6ರಿಂದ ಭಾಗ ಹೋಗುವ ಎಷ್ಟು ಸಂಖ್ಯೆಗಳಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಬರ್ಕೊಡ್ರಿ 204, 210, 216 ಡ್ಯಾಶ್ 396. ಅವಾಗ ನಮಗೊಂದು ಶ್ರೇಣಿ ಸಿಗ್ತದೆ. ಸೊ ಇದೇ ಶ್ರೇಣಿಯಲ್ಲಿ ಎ 204, ಬಿ ಡಿ 6 ಬರ್ತದೆ, ಎ ಎನ್ 396 ಬರ್ತದೆ. ಅವಾಗ ನಾವು ಏನು ಮಾಡಬೇಕು ಅಂದ್ರೆ ಎ ಎನ್ ಇಜ್ಕೊಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರವನ್ನು ಹಾಕಿ ಎನ್ ಎ ಡಿ ಬೆಲೆಯನ್ನು ತುಂಬಿ ಸೊ ಉತ್ತರ ಏನಾಗಬೇಕು 33 ಅಂತ ಬರಬೇಕು. ಮುಂದಿನ ಪ್ರಶ್ನೆ, ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಸೂಕ್ತ ವಿಧಾನದಿಂದ ಬಿಡಿಸಲಿಕ್ಕೆ ಕೇಳಿದರು. 2x ಪ್ಲಸ್ ವೈ ಇಜ್ಕೊಲ್ ಟು 8, 3x ಮೈನಸ್ ವೈ ಇಜ್ಕೊಲ್ ಟು 7. ಅವಾಗ ಇದೇನಾಗ್ತದಪ್ಪ ಅಂದ್ರೆ ಎಕ್ಸನ ಬೆಲೆ 15/5, ಸೊ 3 ಅಂತಕ್ಕದ್ದು ಬರ್ತದೆ. ಈ ಎಕ್ಸ್ ಬೆಲೆಯನ್ನು ಸಮೀಕರಣ 1ರಲ್ಲಿ ನಾವೇನು ಮಾಡೋಣ ಹಾಕೋಣ. ಆವಾಗ ವೈ ಬೆಲೆ ಎಷ್ಟು ಬರಬೇಕು 2 ಅಂತಕ್ಕದ್ದನ್ನು ಬರಬೇಕು. ಇನ್ನು 2x² ಪ್ಲಸ್ 3x ಮೈನಸ್ 7 ಇಜ್ಕೊಲ್ ಟು 0 ಈ ಸಮೀಕರಣದ ಶೋಧಕವನ್ನು ಕಂಡುಹಿಡಬೇಕು, ಮೂಲಗಳ ಸ್ವಭಾವವನ್ನು ವಿವೇಚಿಸಬೇಕು. ಸೊ ಸಮೀಕರಣ ಬರ್ಕೊಡ್ರಿ 2x² ಪ್ಲಸ್ 3x ಮೈನಸ್ 7 ಇಜ್ಕೊಲ್ ಟು 0. ಇಲ್ಲಿ ಎ ಅಂದರೆ 2, ಬಿ ಅಂದರೆ +3, ಸಿ ಅಂದರೆ -7. ಅವಾಗ ಏನಾಗ್ತದೆ ಅಂತಂದರೆ ಸೊ ಶೋಧಕ b² ಮೈನಸ್ 4ac ಸೂತ್ರ ಹಾಕ್ರಿ. ಅವಾಗ ನಿಮಗೆ ಏನಾಗ್ತದಪ್ಪ ಅಂದರೆ 65 > 0 ಆಗ್ತದೆ. ಇದು ವಾಸ್ತವ ಮತ್ತು ಭಿನ್ನ ಅಂತ ಬರೆದ್ರೆ ಸಾಕು. ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಅದರಲ್ಲಿ ಇದನ್ನು ಈ ಥರನಾಗಿ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಬಿಡಿಸ್ಬೋದು. ಇನ್ನು √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಕೇಳಿದರು. ಸೊ ಫಸ್ಟ್ ಅದನ್ನು ನೀವು ಭಾಗಲಬ್ಧ ಸಂಖ್ಯೆ ಅಂತ ಬರ್ಕೋಬೇಕು. ಅಂದರೆ √5 ಇಜ್ಕೊಲ್ ಟು ಎ ಡಿವೈಡೆಡ್ ಬೈ ಬಿ. ಎ ಮತ್ತು ಬಿನ ಸಹ ಅವಿಭಾಜ್ಯಗಳು ಬಿ ಈಸ್ ನಾಟ್ ಈಕ್ವಲ್ ಟು 0. ಆವಾಗ ಎ ಅಂದರೆ a² ಡಿವೈಡೆಡ್ ಬೈ b², ಎರಡೂ ಕಡೆ ವರ್ಗ ಮಾಡಬೇಕು. ಆವಾಗ 5b² ಇಜ್ಕೊಲ್ ಟು a². ಇದು 1 ಆಗಿರಲಿ. a² ಮತ್ತು a 5ರಿಂದ ಭಾಗವಾಗ್ತದೆ. a ಇಜ್ಕೊಲ್ ಟು 5k ಆಗಿರಲಿ. k ಒಂದು ಪೂರ್ಣಾಂಕ. ಆವಾಗ ಎ ಇಜ್ಕೊಲ್ ಟು 5k ಅನ್ನು 1ರಲ್ಲಿ ಆದೇಶ ಮಾಡೋಣ. ಸೊ 1ರಲ್ಲಿ ಆದೇಶ ಮಾಡಿದಾಗ ಬೆಲೆಯನ್ನು ಏನಾಗ್ತದಪ್ಪ ಅಂದ್ರೆ ಸಿಗ್ತದೆ. ಸೊ ಒಟ್ಟಾರೆ ನಮ್ಮ ಊಹೆ ತಪ್ಪಾಗ್ತದೆ. √5 ಒಂದು ಅಭಾಗಲಬ್ಧ ಸಂಖ್ಯೆನೇ ಅಂತಕ್ಕದ್ದನ್ನು ನೀವು ಬರೆದ್ರೆ ಸೊ ನಿಮ್ಮ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, 1, 6, 4, 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2ರಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಿ ಅಂತ ಕೇಳಿದರು. ಇಲ್ಲಿ 1, 6, 4, 3 ಅದ. ಓಕೆ, 1 ಅನ್ನೋದು x1, 6 ಅನ್ನೋದು 1 ಅನ್ನೋದು x2, x1, 6 ಅನ್ನೋದು y1, 4 ಅನ್ನೋದು x2, 3 ಅನ್ನೋದು y2. ಸೊ m1 m2 ಅಂದರೆ 1 ಮತ್ತು 2 ಇದೆ. ಸೊ ಸೂತ್ರ ಗೊತ್ತಿದೆ, p ಆಫ್ x y ಇಜ್ಕೊಲ್ ಟು m1 ಪ್ಲಸ್ x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2, m1 y2 ಪ್ಲಸ್ m2 y1 ಡಿವೈಡೆಡ್ ಬೈ m1 ಪ್ಲಸ್ m2. ಸೊ ಬೆಲೆಗಳನ್ನು ತುಂಬಿದಾಗ ಸೊ 2, 5 ಅನ್ನೋದು ನಮಗೆ ಬಿಂದುಗಳು ಸಿಗ್ತದೆ. ಇನ್ನು ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂತೆ ಲೆಕ್ಕ ಇತ್ತು. tan p ಇಜ್ಕೊಲ್ ಟು cos r ಅಂತ ಕಂಡುಹಿಡಿಯಿರಿ ಅಂತ ಕೇಳಿದ್ರು. ಅಭಿಮುಖ ಭಾಗಿಸು ಪಾರ್ಶ್ವ ಇದೆ 5/12 ಅಂತಂದರೆ ಪಾರ್ಶ್ವ ವಿಕರ್ಣ 5/13. ಇನ್ನು ಚಿತ್ರದಲ್ಲಿ ಸಿ ಪಿ ಮತ್ತು ಸಿ ಕ್ಯೂಗಳು ಓ ಕೇಂದ್ರಗಳ ವೃತ್ತಕ್ಕೆ ಸ್ಪರ್ಶಕ, ಎ ಆರ್ ಬಿ ಆರ್ ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕ, ಸಿ ಎ ಬಿ ತ್ರಿಭುಜದ ಸುತ್ತಳತೆ ಸಿ ಪಿ ಸ್ಪರ್ಶಕದ ಉದ್ದರದ 2ರಷ್ಟಿದೆ ಅಂತ ಸಾಧಿಸಿ ಅಂತ ಕೇಳಿದರು. ಸೊ ಈ ಥರನಾಗಿರ್ತಕ್ಕಂಥ ಡಯಾಗ್ರಾಮ್ ಕೊಟ್ಟಿದ್ರು. ಸೊ ಅದನ್ನು ಬರ್ಕೊಡ್ರಿ. ಸೊ ಸಿ ಎ ಬಿ ತ್ರಿಭುಜದ ಸುತ್ತಳತೆ ಇಜ್ಕೊಲ್ ಟು ಸಿ ಎ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ, ಅಂದರೆ ಸಿ ಪಿ ಮೈನಸ್ ಎ ಪಿ ಪ್ಲಸ್ ಎ ಆರ್ ಪ್ಲಸ್ ಬಿ ಆರ್ ಪ್ಲಸ್ ಸಿ ಕ್ಯೂ ಮೈನಸ್ ಬಿ ಕ್ಯೂ. ಆವಾಗ ಪ್ರಮೇಯ 10.2ರಿಂದ ತೊಗೋಬೇಕು, 2CP ಅಂತ ಬರ್ತದೆ. ಇನ್ನು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಅವಿಭಾಜ್ಯ ಅಪವರ್ತನದಿಂದ ಮಸಾವನ್ನು ಕಂಡುಹಿಡಬೇಕು. 2016 ಗುಣಲಬ್ಧದ ಸಂಖ್ಯೆ 42ದ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಬೇಕು. ಇದು ವೆರಿ ಸಿಂಪಲ್ ಅದ. 2 ಸಂಖ್ಯೆಗಳ ಗುಣಲಬ್ಧ ಇಜ್ಕೊಲ್ ಟು ಆ 2 ಸಂಖ್ಯೆಗಳ ಮಸಾಹ ಮತ್ತು ಲಸಾಗಳ ಗುಣಲಬ್ಧ. 42b ಇಜ್ಕೊಲ್ ಟು 2016, b ಇಜ್ಕೊಲ್ ಟು 2016 ಡಿವೈಡೆಡ್ ಬೈ 42 ಈಸ್ ಈಕ್ವಲ್ ಟು 48. ಸೊ 42ದು 2:3:7, 48ದು 2^4 ಇಂಟು 3. ಆವಾಗ ಮಸ ಎಷ್ಟಾಗ್ತದೆ 6 ಅಂತ ಬರ್ತದೆ. ಇಷ್ಟು ನಾನು ಏನು ಮಾಡಿದ್ದೀನಿ ಈ ವಿಡಿಯೋದಲ್ಲಿ 1 ಮಾರ್ಕರ್ ಮತ್ತು 2 ಮಾರ್ಕರ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.